ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಜಸ್ಟ್ $49 ಅನ್ನು ಯೂಸ್ ಮಾಡಿ $240 ಪ್ರಾಫಿಟ್ ಅನ್ನ ಗೋಲ್ಡ್ ನಲ್ಲಿ ಕ್ಯಾಪ್ಚರ್ ಮಾಡಿದ್ವಿ ಅನ್ನೋದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಈ ಒಂದು ಟ್ರೇಡ್ ಅನ್ನ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೂಡ ನಾನು ಅಪ್ಡೇಟ್ ನ ಮಾಡಿದ್ದೆ ನಾನು ಟ್ರೇಡ್ ನ ತಗೊಳ್ಳುವಾಗ. ಸೊ ಯಾವ ರೀತಿ ಈ ಟ್ರೇಡ್ ನ ಲಾಜಿಕ್ ಇತ್ತು, ಯಾವ ರೀತಿ ಈ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಿದ್ವಿ ಎಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಫೋರೆಕ್ಸ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಗೋಲ್ಡ್ ಅನ್ನ ನಾವು ಟ್ರೇಡಿಂಗ್ ವ್ಯೂ ಚಾರ್ಟ್ ಅಲ್ಲಿ ಗಮನಿಸುವಾದ್ರೆ ಈಗ ಆಲ್ಮೋಸ್ಟ್ ನಮಗೆ 1:2 ಟಾರ್ಗೆಟ್ ಕಾಣಲಿಕ್ಕೆ ಸಿಗ್ತಾ ಇದೆ. ನನ್ನ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ ನನಗೆ ರೀಚ್ ಆಗಿದೆ. ನಿಯರ್ ಅಬೌಟ್ $49 ಮಾರ್ಜಿನ್ ಅಂತ ಬಂದಾಗ ಇಂಡಿಯನ್ ಕರೆನ್ಸಿಯಲ್ಲಿ $4,500 ಹತ್ರ 20,000 ಪ್ರಾಫಿಟ್ ಅನ್ನ ಇಲ್ಲಿ ನಾವು ಬುಕ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 20,000 ಪ್ರಾಫಿಟ್ ಈಗ ನಮಗೆ ರನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಫಾರ್ ಅ ಕ್ಯಾಪಿಟಲ್ ಆಫ್ ಜಸ್ಟ್ $4,500. ಸೊ ಹಾಗಾಗಿ ಈ ಒಂದು ಫೋರೆಕ್ಸ್ ನ ಬೆನಿಫಿಟ್ ಏನು ಅಂದ್ರೆ ಈವನ್ ವಿತ್ ಸ್ಮಾಲ್ ಕ್ಯಾಪಿಟಲ್ ಅಲ್ಲಿ ಕೂಡ ನಾವು ಟ್ರೇಡ್ ನ ತಗೊಳ್ಬಹುದು. ಅದು ಫೋರೆಕ್ಸ್ ನ ತುಂಬಾನೇ ಇಂಪಾರ್ಟೆಂಟ್ ಬೆನಿಫಿಟ್ ಆಗಿರುತ್ತೆ. ಸೊ ಪ್ರೈಸ್ ಈಗ ಸ್ವಲ್ಪ ರಿವರ್ಸಲ್ ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ವೆಯ್ಟ್ ಮಾಡೋಣ ನಾವು. ಪ್ರೈಸ್ ಇಫ್ ಇನ್ ಕೇಸ್ ಶಾರ್ಪ್ಲಿ ಏನಾದರೂ ರಿವರ್ಸಲ್ ಕೊಟ್ಟಾಗ ಮಿನಿಮಮ್ ಪ್ರಾಫಿಟ್ ಅಂದ್ರೆ ಮಿನಿಮಮ್ 1:1 ಪ್ರಾಫಿಟ್ ಆದ್ರೂ ನಮಗೆ ಆಗೇ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಏನು ಕೂಡ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ಸ್ವಲ್ಪ ನಾವು ಹೋಲ್ಡ್ ಮಾಡೋಣ. 1:2 ಟಾರ್ಗೆಟ್ ಸಿಕ್ಕಿದ ತಕ್ಷಣ ನಾವು ಇಲ್ಲಿ ಪೊಸಿಷನ್ ಅನ್ನ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ಈಗ ಗೋಲ್ಡ್ ನ ಈ ಟ್ರೇಡ್ ನ ಹಿಂದಿನ ಲಾಜಿಕ್ ಏನಿತ್ತು, ಯಾವ ರೀತಿ ಈ ಟ್ರೇಡ್ ನ ನಾನು ಟೆಲಿಗ್ರಾಮ್ ಪ್ರೀಮಿಯಂ ಚಾನೆಲ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಐ ಹೋಪ್ ನೀವು ನಮ್ಮ ಟೆಲಿಗ್ರಾಮ್ನ ಪ್ರೀಮಿಯಂ ಚಾನಲ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ನೀವು ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ವಾಟ್ಸ್ಆಪ್ ನಂಬರ್ ಸಿಗುತ್ತೆ. ಅದರ ಮೂಲಕ ನೀವು ಯಾವ ರೀತಿ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿಬಹುದು. ಸೊ ಅಲ್ಲಿ ನೀವು ಮೆಸೇಜ್ ಮಾಡಿದಾಗ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಯಾವ ರೀತಿ ಫ್ರೀ ಆಗಿ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಗೋಲ್ಡ್ ಏನಾಗ್ತಾ ಇದೆ, ಗೋಲ್ಡ್ 5 ಮಿನಿಟ್ಸ್ ಅಲ್ಲಿ ಒಂದು ಡೌನ್ ಸೈಡ್ ಮೊಮೆಂಟಮ್ ನಮಗೆ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಕ್ತು. ಆನಂತರ ಪ್ರೈಸ್ ಏನ್ ಮಾಡುತ್ತೆ, ಇಲ್ಲಿ ಒಂದು ಬ್ರೇಕ್ಔಟ್ ಅನ್ನ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಅನ್ನು ನಮಗೆ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕ್ಯಾಂಡಲ್ ಅನ್ನು ಒಬ್ಸರ್ವ್ ಮಾಡಿ. ತುಂಬಾನೇ ಸ್ಟ್ರಾಂಗ್ ಕ್ಯಾಂಡಲ್ ನಮಗೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಲ್ಲಿ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ ಡೋಜಿ ಆಗುತ್ತೆ. ಈಗ ಏನಾಗುತ್ತೆ, ಬ್ರೇಕ್ಔಟ್ ಆದ ತಕ್ಷಣ ಡೋಜಿ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಏನಾಗುತ್ತೆ, ಇಲ್ಲಿ ಬೈಯರ್ಸ್ ಯಾರೆಲ್ಲ ಬ್ರೇಕ್ಔಟ್ ಸೈಡ್ ಅಲ್ಲಿ ಎಂಟ್ರನ್ನ ಪ್ಲಾನ್ ಮಾಡಿರ್ತಾರಲ್ವಾ, ಸೊ ಅವರು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅಂದ್ರೆ ಬ್ರೇಕ್ಔಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಅರ್ಥ. ಈ ರೀತಿ ನಾವು ಪ್ರೈಸ್ ಆಕ್ಷನ್ ರೀಡ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ಯಾವ್ದಾದ್ರು ಒಂದು ಲೆವೆಲ್ ಅನ್ನ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಆಗ್ತಾ ಇದೆ ಅಂಡ್ ಇಮಿಡಿಯೇಟ್ಲಿ ಡೋಜಿ ಆಗ್ತಾ ಇದೆ ಅಂತ ಇದ್ದಾಗ ಅಲ್ಲಿ ಬ್ರೇಕ್ಔಟ್ ಸೈಡ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಅರ್ಥ. ಸೊ ಆನಂತರ ಈ ಒಂದು ಡೋಜಿಯ ಹೈ ಅನ್ನು ಕೂಡ ಪ್ರೈಸ್ ಬ್ರೇಕ್ ಆಗುತ್ತೆ. ಬಟ್ ಇಲ್ಲೂ ಕೂಡ ಪ್ರೈಸ್ ಸಸ್ಟೈನ್ ಆಗಲ್ಲ. ಇಲ್ಲಿಂದ ಕೂಡ ಒಂದು ಗ್ರೀನ್ ಕಲರ್ ಬೇರಿಶ್ ಸೈಡ್ ಇದ್ದು ಒಂದು ಕ್ಯಾಂಡಲ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ ಯಾವುದು ಅಂದ್ರೆ ಇಲ್ಲಿ ನಮಗೆ STL ಲೆವೆಲ್ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನ ನಾವು ನಮ್ಮ ಫೋರೆಕ್ಸ್ ಕೋರ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಒಂದು STL ಲೆವೆಲ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಲೆವೆಲ್ ಆಗುತ್ತೆ. ಇಲ್ಲಿಂದ ಕೂಡ ಪ್ರೈಸ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡುತ್ತೆ. ಸೊ ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ ಅಂದ್ರೆ ಬ್ರೇಕ್ಔಟ್ ಆದ ತಕ್ಷಣ ಡೋಜಿ ಆಗುತ್ತೆ, ಡೋಜಿ ಆದ ತಕ್ಷಣ ಅಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂಡ್ ಈವನ್ ಡೋಜಿಯ ಹೈ ಬ್ರೇಕ್ ಆದಾಗಲೂ ಕೂಡ ಪ್ರೈಸ್ ಸಸ್ಟೈನ್ ಆಗಲ್ಲ. ಹಾಗೆ STL ಲೆವೆಲ್ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗಿರೋ ಒಂದು ಲೆವೆಲ್ ಆಗುತ್ತೆ. ಸೊ ಈ ಎಲ್ಲ ರೀಸನ್ಗಳ ಬೇಸ್ಡ್ ಆಗಿ ಯಾವಾಗ ಈ ಒಂದು ಗ್ರೀನ್ ಕ್ಯಾಂಡಲ್ ನ ಲೋ ಬ್ರೇಕ್ ಆಗುತ್ತೆ ಆಗ ನಾನು ಇಲ್ಲಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತೇನೆ ಡೌನ್ ಸೈಡ್ ಅಲ್ಲಿ. ಅಂಡ್ ಆ ಬೇಸ್ಡ್ ಆಗಿ ಇದರ ಮೇಲ್ಗಡೆ ನಮಗೆ ಸ್ಟಾಪ್ ಲಾಸ್ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಆ ಬೇಸ್ಡ್ ಆಗಿ ನಿಯರ್ ಅಬೌಟ್ ಈಗ ಮೋರ್ ದೆನ್ 1:1 ಟಾರ್ಗೆಟ್ ನಮಗೆ ಆಲ್ರೆಡಿ ಅಚೀವ್ ಆಗಿದೆ. ಬಟ್ ಈಗ ನಾವು ಸ್ವಲ್ಪ 1:2 ಟಾರ್ಗೆಟ್ಗೆ ಕಾಯ್ತಾ ಇದ್ದೀವಿ. ಸ್ವಲ್ಪ ಸ್ಪೇಸ್ ಕೊಟ್ಟು ಪ್ರೈಸ್ ರಿವರ್ಸಲ್ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ 1:2 ರೀಚ್ ಆಗಿತ್ತು. ಸ್ವಲ್ಪ ಮೇಲ್ಗಡೆಯಿಂದಾನೆ ಸ್ವಲ್ಪ ರಿವರ್ಸಲ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಬೈ ಚಾನ್ಸ್ ಏನಾದರೂ ಪ್ರೈಸ್ ಈಗ ಕಂಪ್ಲೀಟ್ಲಿ ರಿವರ್ಸಲ್ ಆಯಿತು ಅಂತ ಅನ್ಕೊಳ್ಳಿ, ಆಗ ನಾವು ಅಟ್ಲೀಸ್ಟ್ 1:1 ಅಥವಾ ಕಾಸ್ಟ್ ಟು ಕಾಸ್ಟಿಗೆ ಆದರೂ ನಾವು ಎಕ್ಸಿಟ್ ನ ಕಾಣಬೇಕಾಗುತ್ತೆ. ಯೂಶುವಲಿ ನಮ್ಮ ಫೋರೆಕ್ಸ್ ಪ್ರೀಮಿಯಂ ಗ್ರೂಪ್ ಏನಿರುತ್ತಲ್ಲ ಇದರಲ್ಲಿ ನಾವು ಏನೇ ಟ್ರೇಡ್ಸ್ ಇದ್ದಾಗಲೂ ಕೂಡ ಅಪ್ಡೇಟ್ ನ ಮಾಡ್ತೀವಿ. ಹಾಗೆ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ಇದರಲ್ಲಿ ನಾವು ಅಪ್ಡೇಟ್ ನ ಮಾಡ್ತಾ ಇರ್ತೀವಿ. ಈಗ ಪ್ರೀಮಿಯಂ ಚಾನೆಲ್ ನ ಬೆನಿಫಿಟ್ ಏನು ಅಂದ್ರೆ ಯಾವುದೇ ರೀತಿಯ ಫೋರೆಕ್ಸ್ ನ ಟ್ರೇಡ್ಸ್ ಏನಿದೆ, ನಾವು ಯಾವುದೆಲ್ಲ ಟ್ರೇಡ್ ಗಳನ್ನು ತಗೊಳ್ತೀವಿ ಅದನ್ನ ನಾನು ಪ್ರೀಮಿಯಂ ಚಾನೆಲ್ ಅಲ್ಲಿ ಅಪ್ಡೇಟ್ ನ ಮಾಡ್ತೀನಿ. ಸೊ ಇದರಿಂದ ಬೆನಿಫಿಟ್ ಏನು, ಲೈವ್ ಅಲ್ಲಿ ನೀವು ಹೋಲ್ ಡೇ ಕಾಯ್ಬೇಕಾಗುತ್ತೆ. ಯಾವಾಗ ಟ್ರೇಡ್ ಸಿಗುತ್ತೆ, ಯಾವಾಗ ಟ್ರೇಡ್ ಅಪ್ಡೇಟ್ ಆಗುತ್ತೆ, ಹೋಲ್ ಲೈವ್ ಅನ್ನ ನೀವು ವಾಚ್ ಮಾಡಬೇಕಾಗುತ್ತೆ. ಬಟ್ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರಿಂದ ಏನೇ ಟ್ರೇಡ್ಸ್ ಇದ್ರೂ ಕೂಡ ನಾವು ಡೈರೆಕ್ಟ್ಲಿ ಅದರಲ್ಲಿ ಅಪ್ಡೇಟ್ ಮಾಡೋದ್ರಿಂದ ನೀವು ಯಾವುದೇ ಕೆಲಸದಲ್ಲಿ ಬಿಸಿ ಆಗಿದ್ರು ಕೂಡ ಜಸ್ಟ್ ನಿಮ್ಮ ಟೆಲಿಗ್ರಾಮ್ ಅಲ್ಲಿ ಆ ಒಂದು ನೋಟಿಫಿಕೇಶನ್ ಬಂದಾಗ ಆ ಟ್ರೇಡ್ ಅನ್ನ ಒಬ್ಸರ್ವ್ ಮಾಡಿಬಿಟ್ಟು ಇಫ್ ಇನ್ ಕೇಸ್ ಕಂಫರ್ಟೇಬಲ್ ಆದಾಗ ನೀವು ಅಲ್ಲಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಈ ಒಂದು ಬೆನಿಫಿಟ್ ಏನಿದೆಯಲ್ಲ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಕ್ವಿಕ್ ಅಪ್ಡೇಟ್ಸ್ ಇರುತ್ತೆ, ಏನೇ ಇದ್ರೂ ಕೂಡ ಅದರಲ್ಲಿ ನಾವು ಅಪ್ಡೇಟ್ ನ ಮಾಡ್ತಾ ಇರ್ತೀವಿ. ಸೊ $270 ಪ್ರಾಫಿಟ್ ನಮಗೆ ರನ್ ಆಗ್ತಾ ಇದೆ. ಸೊ 1:2 ಹಿಟ್ ಆದ ತಕ್ಷಣ ನಾನು ಇಲ್ಲಿ ಎಕ್ಸಿಟ್ ನ ಕಾಣ್ತೇನೆ. 1:2 ಅಷ್ಟೇ ನಮ್ಮ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಇಲ್ಲಿ. ಸೊ ಆಲ್ಮೋಸ್ಟ್ 1:2 ರೀಚ್ ಆಗಿದೆ. 282 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತದೆ. 1:2 ನಮಗೆ ಟಾರ್ಗೆಟ್ ಆಲ್ಮೋಸ್ಟ್ ಅಚೀವ್ ಆಗಿದೆ. $300ಗೆ ಜಸ್ಟ್ ಒಂದು $97 ಅಷ್ಟೇ ನಮಗೆ ಪೆಂಡಿಂಗ್ ಇದೆ. ನೋಡೋಣ ಇಫ್ ಇನ್ ಕೇಸ್ ಏನಾದರೂ $300 ಸಿಕ್ಕಿದ್ರೆ ನಾವು ಎಕ್ಸಿಟ್ ನ ಕಾಣೋಣ.
ಆಲ್ಮೋಸ್ಟ್ ಲೈಕ್ $291 ಕಾಣಲಿಕ್ಕೆ ಸಿಗ್ತಾ ಇದೆ. ಐ ಗೆಸ್ $290 ನಾನು ಈ ಪೊಸಿಷನನ್ನು ಎಕ್ಸಿಟ್ ಮಾಡ್ತಾ ಇದ್ದೇನೆ. ಸೊ ಕ್ಲೋಸ್ ಆಗಬೇಕಾಗತ್ತೆ. ಓಕೆ, $288 ನಮಗೆ ಈ ಪೊಸಿಷನ್ ಏನಿದೆಯಲ್ಲ ಕ್ಲೋಸ್ ಆಗಿದೆ. ಇಲ್ಲಿ ನೀವು ಗಮನಿಸಬಹುದು $288 ನಮಗೆ ಪ್ರಾಫಿಟ್ ಇಲ್ಲಿ ಬುಕ್ ಆಗಿದೆ. ಸೊ ಆಲ್ಮೋಸ್ಟ್ ಲೈಕ್ ಒಂದು $49ಗೆ ನಾವು ನಿಯರ್ ಅಬೌಟ್ $300 ಅನ್ನ ಪ್ರಾಫಿಟ್ ಇಲ್ಲಿ ಬುಕ್ ಮಾಡಿದ್ದೇವೆ. ಅಂದರೆ ನಿಯರ್ ಅಬೌಟ್ ₹4,500 ಇಂಡಿಯನ್ ಕರೆನ್ಸಿಗೆ ನಿಯರ್ ನಮಗೆ ₹4,500 ಇಂಡಿಯನ್ ಕರೆನ್ಸಿ ಆಗುತ್ತೆ. $300 ಅಂತ ಬಂದಾಗ ನಿಯರ್ ಅಬೌಟ್ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ? ನಿಯರ್ ಅಬೌಟ್ ನಮಗೆ 27,000 to 28,000 ನಮಗೆ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ನೀವು ಮಾಡೋದಾದ್ರೆ ಅರೌಂಡ್ 30,000 ಹತ್ರ ನಮಗೆ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಫೋರೆಕ್ಸ್ನ ಬೆನಿಫಿಟ್ ಏನು? ಇದೇ ಒಂದು ಬೆನಿಫಿಟ್ ಆಗಿರುತ್ತೆ. ಅಂದರೆ ಸ್ಮಾಲ್ ಕ್ಯಾಪಿಟಲ್ ಇದ್ರೂ ಕೂಡ ಅಥವಾ ಸ್ಮಾಲ್ ಅಮೌಂಟ್ ಇದ್ರೂ ಕೂಡ ಅದರಲ್ಲಿ ನಾವು ಪ್ರಾಪರ್ಲಿ ಟ್ರೇಡ್ನ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ಏನು, ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಕಂಪ್ಲೀಟ್ಲಿ ಮೊಮೆಂಟಮ್ ಏನಿದೆಯಲ್ಲ ಅದು ನಡೀತಾನೆ ಇರುತ್ತೆ. ಈಗ ಇಂಡಿಯನ್ ಮಾರ್ಕೆಟಲ್ಲಿ ನಮಗೆ ಪ್ರಾಬ್ಲಮ್ ಏನಾಗುತ್ತೆ, ಮೊಮೆಂಟಮ್ ಮಾರ್ನಿಂಗಲ್ಲಿ ಒಂದು ಕಾಣಲಿಕ್ಕೆ ಸಿಗುತ್ತೆ. ಈಗ ನಿಫ್ಟಿಯನ್ನು ನೀವು ಒಬ್ಸರ್ವ್ ಮಾಡಿ ಯಾವ ರೀತಿ ಇವತ್ತಿನ ಡೈರೆಕ್ಷನ್ ಅಥವಾ ಯಾವ ರೀತಿ ಇವತ್ತಿನ ಮೊಮೆಂಟಮ್ ಇತ್ತು ಅನ್ನೋದನ್ನು ನೀವು ಗಮನಿಸಬಹುದು. ಒಂದು ಮೊಮೆಂಟಮ್ ಮಾರ್ನಿಂಗಲ್ಲಿ ಆಗುತ್ತೆ, ಕಂಪ್ಲೀಟ್ಲಿ ಒಂದು ಮೊಮೆಂಟಮ್ ಮಾರ್ನಿಂಗಲ್ಲಿ ಆಗುತ್ತೆ, ದೆನ್ ಸೈಡ್ ವೇಸ್, ದೆನ್ ಒಂದು ಮೊಮೆಂಟಮ್, ದೆನ್ ಕಂಪ್ಲೀಟ್ಲಿ ಸೈಡ್ ವೇಸ್ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದು ಒಂದು ಮೇಜರ್ ಇಶ್ಯೂ ಆಗುತ್ತೆ ನಮಗೆ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ನ ಮಾಡುವಾಗ. ಬಟ್ ಫೋರೆಕ್ಸ್ ಮಾರ್ಕೆಟನ್ನು ಸೇಮ್ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀವು ಗಮನಿಸಿದ್ರೆ ಪ್ರೈಸ್ ಒಂದು ಬಾರಿ ಅಪ್ ಸೈಡ್ ಡೌನ್ ಸೈಡ್ ಈ ರೀತಿ ಮೊಮೆಂಟಮ್ನ ಕೊಡುತ್ತೆ. ಹಾಗೆ ಮೊಮೆಂಟಮ್ಗಳನ್ನು ಕೂಡ ನೀವು ಗಮನಿಸಿ ಯಾವ ರೀತಿ ದೊಡ್ಡ ದೊಡ್ಡ ಮೊಮೆಂಟಮ್ಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂತ. ಸೊ ಈ ರೀತಿ ನಾವು ಫೋರೆಕ್ಸ್ನಲ್ಲಿ ಟ್ರೇಡ್ನ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.